ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆ ಆಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಕೊಡಿ. ಮೊಬೈಲ್ ಹೋಗಲ್ಲ. ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆ ಆಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಕೊಡಿ. ಮೊಬೈಲ್ ಹೋಗಲ್ಲ. ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆ ಆಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಕೊಡಿ. ಮೊಬೈಲ್ ಹೋಗಲ್ಲ. ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆ ಆಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ.
ನಮಗೆ ಸ್ವಲ್ಪ ಕೊಡಿ ಮೊಬೈಲ್ ಹೋಗಲ್ಲಿ ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಕೊಡಿ ಮೊಬೈಲ್ ಹೋಗಲ್ಲಿ ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಕೊಡಿ ಮೊಬೈಲ್ ಹೋಗಲ್ಲಿ ಪ್ರೇಮಿಗಳ ಪಾಲಿಗೆ ಮದುವೆ ಮಂಟಪವಾದ ಪೊಲೀಸರ ಠಾಣೆ. ಪೊಲೀಸರ ಸಮ್ಮುಖದಲ್ಲೇ ಯುವ ಪ್ರೇಮಿಗಳ ಮದುವೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಲವ್ ಮ್ಯಾರೇಜ್ ಹಿಂದೂ ಸಂಪ್ರದಾಯದಂತೆ ತಾಳಿ ಕಟ್ಟಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. 6 ವರ್ಷದಿಂದ ಕಾರ್ತಿಕ್ ಮತ್ತೆ ಅಂಕಿತಾ ಅನ್ನೋರು ಪ್ರೀತಿ ಮಾಡ್ತಾ ಇದ್ರು. ಈ ಪ್ರೀತಿ ಪ್ರೇಮಕ್ಕೆ ಅವರ ಮನೆಯವರ ವಿರೋಧ ಇತ್ತು. ಪ್ರೇಮಿಗಳ ಮದುವೆಗೆ ಪೋಷಕರ ವಿರೋಧ ಇತ್ತು. ಹೀಗಾಗಿ ಪೊಲೀಸರ ಭದ್ರತೆಯೊಂದಿಗೆ ಈ ಜೋಡಿ ಮದುವೆಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇವರಿಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿಯ ಕಾರ್ತಿಕ್, ಶಿಡ್ಲಘಟ್ಟ ನಗರದ ನಿವಾಸಿಯಾದ ಅಂಕಿತಾ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಮನೆಯವರು ವಿರೋಧ ಇತ್ತು. ಪೊಲೀಸ್ ಠಾಣೆಗೆ ಹೋದ್ರು. ನಮಗೆ ಮದುವೆ ಆಗಬೇಕು, ಮನೆಯವರು ವಿರೋಧ ಇದೆ, ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ರು. ಪೊಲೀಸರು ಅರಿಶಿನ, ಕುಂಕುಮ, ಹಾರ, ತಾಳಿ ಎಲ್ಲ ತಂದು ಅವರಿಬ್ಬರಿಗೆ ಮದುವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಕೊಡಿ ಮೊಬೈಲ್ ಹೋಗಲ್ಲಿ